ಅಗಣಿತ ತಾರಾ ಬಳಗದ ನಡುವೆ ಮಿನುಗುವ ತಂಪಿನ ಚಂದಿರನು, ಮಿನುಗುವ ತಂಪಿನ ಚಂದಿರನು. ಭುವಿಯನೆ ಬೆಳಗಲು ಬಂದಿರುವ ಭಾರತ ಮಾತೆಯ ಹಿರಿಮಗನು, ಭಾರತ ಮಾತೆಯ ಹಿರಿಮಗನು. ನಮೋ 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 ನಮೋ. Now I request Sri Chakravarti Sulibele to escort the chief guest on the stage. Thank you. Prayer is the greatest gift with which we can be blessed by God. Before beginning any program, we must get the blessings of Lord. So, let us seek the blessings of Almighty and begin the program through evocation by Kumari Deepa Kamath and Kumari Manasa Prabhu. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಕ ವಾಹನ, ಶರಣು 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 ಶರಣು. ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ತಟಿಲ ತಾಂಕಿಟ ಕೋಮಲಾಂಗನೆ, ತಟಿಲ ತಾಂಕಿಟ ಕೋಮಲಾಂಗನೆ, ಕರ್ಣಕುಂಡಲಧಾರನೆ, ಶರಣು 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 ಶರಣು. ಕುಕ್ಷಿ ಮಹಾಲಂಬೋದರನೆ, ಇಕ್ಷು ಚಾಪ ಗೆಲ್ಲಿದನೆ, ಪಕ್ಷಿ ವಾಹನ ಸಿರಿ ಪುರಂದರ, ಪಕ್ಷಿ ವಾಹನ ಸಿರಿ ಪುರಂದರ, ವಿಠಲನ ನಿಜದಾಸನೆ, ಶರಣು 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 ಶರಣು. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಕ ವಾಹನ, ಶರಣು 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 ಶರಣು. Thank you, Miss Deepa and Miss Mansa. Welcoming a chief guest of the program is the first and foremost duty of us. Today, we are very honored to have Dr. Subramanian Swami, Shri A. Rangarao. Now I would like to call upon Shri Chakravarti Sulibeleji, mentor Namo Brigade, to give a warm welcome to the chief guest. ಎಲ್ರಿಗೂ ಆತ್ಮೀಯ ನಮಸ್ಕಾರ. Sir, it's indeed great pleasure to sit beside you. As students, we used to ask questions and get the answers and satisfy from you. And now it's very great pleasure again. So thanks to Narendra Modi, thanks to Namo Brigade. So ಸುಬ್ರಹ್ಮಣ್ಯನ್ ಸ್ವಾಮಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಪರಿಚಯ ಮಾಡಿಕೊಡೋದು ತುಂಬ ಉದ್ದಟತನ, ಆದರೂ ಪರಿಚಯ ಮಾಡಿಕೊಡ್ಲೇಬೇಕು ಅನ್ನುವಂಥ ಔಪಚಾರಿಕತೆಗೋಸ್ಕರ ನಿಮ್ಮ ಮುಂದೆ ನಿಂತಿದ್ದೇನೆ. ಸುಬ್ರಹ್ಮಣ್ಯನ್ ಸ್ವಾಮಿಯವರಿಗೆ 74 ವರ್ಷ ವಯಸ್ಸು.
ಯಾಕೆ ವಯಸ್ಸನ್ನು ಹೇಳ್ತಿದ್ದೀನಿ ಅಂತಂದರೆ 74ರ ವಯಸ್ಸಿನಲ್ಲೂ ಕೂಡ ಏಕಾಂಗಿಯಾಗಿ ಈ ದೇಶದಲ್ಲಿ ಹೋರಾಟ ಮಾಡ್ಬೋದು ಅಂತ ತೋರಿಸ್ಕೊಟ್ರು ಅಂತ ಅಪರೂಪದ ವ್ಯಕ್ತಿ ಇವತ್ತು ನಮ್ಮ ಎದುರಿಗೆ ಇದ್ದಾರೆ. ಏಕಾಂಗಿ ಹೋರಾಟ ಅಂತ ಯಾತಕ್ಕೆ ಹೇಳ್ತಿದ್ದೀನಿ ಅಂತ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. 2G ಸ್ಕ್ಯಾಮ್ನಲ್ಲಿ ಹೋರಾಟ ನಡೆಸಿದ್ದು ಒಬ್ಬ ವ್ಯಕ್ತಿ, ಮತ್ತದು ಸುಬ್ರಹ್ಮಣ್ಯನ್ ಸ್ವಾಮಿಯವರು. ಅವರ ಕಾರಣದಿಂದಾಗಿ ಅನೇಕರು ಜೈಲಿನ ಸರಳುಗಳ ಹಿಂದೆ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ಈ ಒಬ್ಬೇ ವ್ಯಕ್ತಿ ಒಂದು ವಿದೇಶಿ ಹೆಣ್ಣು ಮಗಳ ಕುರಿತಂತೆ ಒಂದು ದೊಡ್ಡ ಆಂದೋಲನ ಮಾಡಿದ್ರು. ಅದರ ಪರಿಣಾಮವಾಗಿ ಆ ಹೆಣ್ಮಗಳು ಪ್ರಧಾನಿಯಾಗೋದು ಕೂಡ ತಪ್ಪು ಅಂತ ಇಡೀ ದೇಶ ಮಾತನಾಡುತ್ತೆ. ಅದರ ಹಿಂದೆ ನಿಂತಿರುವಂಥದ್ದು ಕೂಡ ಸುಬ್ರಹ್ಮಣ್ಯನ್ ಸ್ವಾಮಿಯವರು. ಆ ವ್ಯಕ್ತಿಯ ಜೀವನವಿಡೀ ಹೋರಾಟವೇ. ಅವರು ಹುಟ್ಟಿದ್ದು 1939ರಲ್ಲಿ. 1964ರ ವೇಳೆಗೆ, ಹೆಚ್ಚು ಕಡಿಮೆ 24-25ನೇ ವರ್ಷದ ವೇಳೆಗೆ ಹಾರ್ವರ್ಡ್ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅವರು ಖ್ಯಾತಿವೆತ್ತರಾದರು. ಈ ಬಹುಶಃ ಏಷ್ಯಾ ಭಾಗದಲ್ಲೇ ಇಷ್ಟು ಕಿರಿಯ ವಯಸ್ಸಿನಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದವರು ಅವರೊಬ್ಬರೇ ಅಂತ ಅನಿಸುತ್ತೆ. ಅದು ಅವರ ಹೆಗ್ಗಳಿಕೆ ಅನ್ನೋದು ಸಂತೋಷದ ಸಂಗತಿ. ಅಲ್ಲಿ ಪ್ರೊಫೆಸರ್ ಆಗಿ ಕೂಡ ಆನಂತರ ಅವರು ಕೆಲಸ ಮಾಡಿದರು. ಸರ್ವೋದಯ ಚಳವಳಿಯ ಮೂಲಕ ಅವರು ರಾಜಕೀಯ ರಂಗಕ್ಕೆ ನಿಧಾನವಾಗಿ ಬಂದರು. ಆರಂಭದಿಂದಲೂ ಕೂಡ ಈ ಕಾಂಗ್ರೆಸ್ಸಿನ ಕುರಿತಂತೆ ಅವರಿಗಿದ್ದಂಥ ಒಂದು ಕಲ್ಪನೆ ತುಂಬ ವಿಶಿಷ್ಟವಾದ್ದೇ. ಇಂದಿರಾ ಗಾಂಧಿಯೊಂದಿಗಿನ ತಿಕ್ಕಾಟ ಇವತ್ತು ಸೋನಿಯಾ ಗಾಂಧಿವರೆಗಿನ ತಿಕ್ಕಾಟದವರೆಗೂ ಮುಂದುವರ್ಕೊಂಡು ಬಂದಿದೆ ಅನ್ನೋದು ಅವರ ಜೀವನವನ್ನು ನೋಡಿದ ಯಾರಿಗಾದರೂ ಗೊತ್ತಾಗುತ್ತೆ. ಫಾರಿನ್ ಅಫೇರ್ಸ್ನಲ್ಲಿ ಮತ್ತು ಎಕನಾಮಿಕ್ ಪಾಲಿಸಿನಲ್ಲಿ ಅವರು ಸಿದ್ಧಹಸ್ತರು, ಎತ್ತಿದ ಕೈ. ಅಷ್ಟೇ ಅಲ್ಲ, ವಿದೇಶದ ಚಿಂತನೆಗಳ ಕುರಿತಂತೆ ಯಾವ್ಯಾವ ದೇಶಗಳೊಂದಿಗೆ ಸಂಬಂಧ ಹೇಗಿರಬೇಕು ಅನ್ನೋದ್ರ ಕುರಿತಂತೆ ಅವರು ಹೇಳುವಂಥ ವಿಚಾರಗಳು ಅತ್ಯಂತ ಆಪ್ಯವು ಮತ್ತು ಇಡೀ ದೇಶ ಚಿಂತಿಸಬಹುದಾದಂಥ ರೀತಿಯಲ್ಲಿರುತ್ತೆ. ಅವರಿಗೆ ವಿಶೇಷವಾದ ಈ ಸಂದರ್ಭದಲ್ಲಿ ವಿಶೇಷವಾದ ಸ್ವಾಗತವನ್ನು ನಾನು ಕೋರಬೇಕು ಅಂತ ಇಚ್ಛಿಸ್ತೇನೆ. ಅವರಿಗೆ ಇಸ್ರೇಲ್ನ ಕಂಡ್ರೆ ಬಹಳ ಪ್ರೀತಿ. ಯಾಕೆಂದರೆ ಪುಟ್ಟದೊಂದು ರಾಷ್ಟ್ರ ಸುತ್ತಮುತ್ತಲಿನ ಜನರನ್ನು ಎದುರಿಸಿ ನಿಲ್ಲುವಂಥ ರೀತಿಯನ್ನು ಅವರು ಪದೇ ಪದೇ ತಮ್ಮ ಭಾಷಣಗಳಲ್ಲಿ ಉಲ್ಲೇಖ ಮಾಡೋದನ್ನು ನಾವೆಲ್ಲರೂ ಕೇಳಿದ್ದೀವಿ. ಆ ಥರ ಭಾರತ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನ ಅವರದ್ದು ಯಾವಾಗಲೂ ಇದ್ದಿದ್ದೆ. ಎರಡನೇದು, ನಾವು ಸದ್ಯಕ್ಕೆ ಎಲೆಕ್ಷನ್ನಿಗೆ ಹೋಗ್ತಾ ಇದ್ದೀವಿ. ಎಲೆಕ್ಷನ್ನಿಗೆ ಹೋಗುವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅನ್ನೋದನ್ನು ಮೊದಲನೇ ಬಾರಿಗೆ ತಂದಾಗ ಅದರ ಕುರಿತಂತೆಯೂ ಕೂಡ ಒಂದು ದೊಡ್ಡ ಹೋರಾಟ ಮಾಡಿ ಈ ಬಾರಿ ನಾವು ವೋಟ್ ಮಾಡಿದರೆ ಯಾರಿಗೆ ಮಾಡಿದ್ವಿ ಅನ್ನುವಂಥದ್ದು ಡಿಸ್ಪ್ಲೇ ಆಗುವಂಥ, ಸಾಧ್ಯವಾದರೆ ರಿಸಿಟ್ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಕೋರ್ಟ್ನಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಿ ಅದನ್ನು ಗಳಿಸ್ಕೊಂಡವರು ಸುಬ್ರಹ್ಮಣ್ಯನ್ ಸ್ವಾಮಿಯವರು. ಅವರ ಬಗ್ಗೆ ಬಹುಶಃ ಮಾತನಾಡ್ತಾ ಹೋದರೆ ಇವತ್ತಿನ ಇಡೀ ಕಾರ್ಯಕ್ರಮ ಅವರ ಬಗ್ಗೆ ಹೇಳುವಂಥದ್ದೇ ಆಗುತ್ತೆ. ಸುಬ್ರಹ್ಮಣ್ಯನ್ ಸ್ವಾಮಿಯವರು ನಮ್ಮ ಜೊತೆ ಇರೋದೇ ಅತ್ಯಂತ ಸಂತೋಷ ಮತ್ತು ಅತ್ಯಂತ ಆನಂದ ಕೊಡುವಂಥ ಸಂಗತಿ. ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೀವಿ. ನಮೋ ಬ್ರಿಗೇಡ್ನ ಕಾರ್ಯಕರ್ತರು ಬಂದು ಅವರಿಗೆ ಈ ಬೊಕ್ಕೆ ಕೊಟ್ಟು ಸ್ವಾಗತಿಸಬೇಕು ಅಂತ ವಿನಂತಿಸ್ತೀವಿ. ವಿ ಹಾರ್ಟ್ಲಿ ವೆಲ್ಕಮ್ ಯು ಸರ್. ಹಾಗೆ ಇವತ್ತು ನಮ್ಮ ಜೊತೆ ಶ್ರೀಯುತ ರಾಘವೇಂದ್ರ ರಾವ್ ಅವರಿದ್ದಾರೆ. ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಮುಖ್ಯಸ್ಥರು, ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಘವೇಂದ್ರ ರಾವ್ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ನಮೋ ಬ್ರಿಗೇಡ್ನ ಕಾರ್ಯಕರ್ತರು ಅವರಿಗೆ ಈ ಹೂವಿನ ಗುಚ್ಛವನ್ನು ಕೊಡೋದ್ರ ಮೂಲಕ ಸ್ವಾಗತಿಸಬೇಕು ಅಂತ. ಇನ್ನು ಆತ್ಮೀಯ ಮಿತ್ರರೇ, ಹೇಳಲೇಬೇಕಾಗಿರೋ ಕೆಲವು ಸಂಗತಿಗಳನ್ನು ಹಿರಿಯರ ಅನುಮತಿ ಪಡೆದು ಒಂದು 3-4 ನಿಮಿಷದಲ್ಲಿ ಹೇಳ್ತೀನಿ. ಈ ಇಡೀ ಕಾರ್ಯಕ್ರಮವನ್ನು ಆಯೋಜಿಸಿರೋದು ಒಂದು ಅತ್ಯಂತ ಪುಟ್ಟ ಸಂಘಟನೆ, ನಮೋ ಬ್ರಿಗೇಡ್ ಅಂತ ಅದರ ಹೆಸರು. ಈ ನಮೋ ಬ್ರಿಗೇಡ್ ಹುಟ್ಟಿದ್ದು ಮಂಗಳೂರಿನಲ್ಲಿ ಅನ್ನೋದು ಹೆಮ್ಮೆಯ ಸಂಗತಿ. ಇವತ್ತು ನಮೋ ಬ್ರಿಗೇಡ್ ಮಂಗಳೂರಿನಲ್ಲಿ ಹುಟ್ಟಿರುವಂಥ ಈ ನಮೋ ಬ್ರಿಗೇಡ್ ರಾಜ್ಯಕ್ಕಲ್ಲದೆ ಪಕ್ಕದ ರಾಜ್ಯಗಳಿಗೂ ಕೂಡ ಹಬ್ಬಿದೆ. ಭಾಳ ಖುಷಿ ಅಂತಂದರೆ, ನಿನ್ನೆ ಗುಜರಾತ್ನಿಂದ ಒಬ್ಬ ಮಿತ್ರರು ಫೋನ್ ಮಾಡಿದರು, ನಮೋ ಬ್ರಿಗೇಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ, ನಾವು ಗುಜರಾತ್ನಲ್ಲೂ ಕೂಡ ಈ ಥರದೊಂದು ತಂಡ ಕಟ್ಟಬೇಕು ಅಂತ ಇದ್ದೀವಿ ಅಂತ. ಇದು ಬಹುಶಃ ಅತ್ಯಂತ ಹೆಮ್ಮೆ ಕೊಡುವಂಥ ಸಂಗತಿ. ನಮೋ ಬ್ರಿಗೇಡ್ ಇವತ್ತು ರಾಜ್ಯದ 160 ಕ್ಷೇತ್ರಗಳಲ್ಲಿ ಅಥವಾ 160 ಹಳ್ಳಿ, ತಾಲೂಕು, ಪಟ್ಟಣಗಳಲ್ಲಿ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಂಡಿದೆ. ಹುಟ್ಟಿ 120 ದಿನಗಳಾಗಿದೆ. 160 ಜಾಗಗಳಲ್ಲಿ ನಮೋ ಬ್ರಿಗೇಡ್ನ ಶಾಖೆ ಇದೆ ಅನ್ನೋದು ಅತ್ಯಂತ ಹೆಮ್ಮೆಯ ಸಂಗತಿ. ನಮೋ ಬ್ರಿಗೇಡ್ ನರೇಂದ್ರ ಮೋದಿಯವರ ಕುರಿತಂಥ ಚಿಂತನೆಯನ್ನು ರಾಜ್ಯಾದ್ಯಂತ ಹಬ್ಬಿಸಿ ಜನರ ನಡುವೆ ಜಾಗೃತಿ ಹುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇರುವಂಥ ಒಂದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮೊದಲನೇದು. ಎರಡನೇದು, ನಮೋ ಬ್ರಿಗೇಡ್ ಹುಟ್ಟಿರುವ ಥರದಲ್ಲೇ ಆದಷ್ಟು ಬೇಗ ಎಲೆಕ್ಷನ್ ಮುಗಿದ ಕೂಡಲೇ ತನ್ನ ಅಸ್ತಿತ್ವವನ್ನು ಸಮಾಪ್ತಿಗೊಳಿಸುತ್ತೆ ಅನ್ನೋದನ್ನು ಕೂಡ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆ ಅಂತಂದರೆ, ಯಾರ್ಯಾರೋ ಏನೇನೋ ಪ್ರಾಮಿಸ್ ಕೊಟ್ಟು ಕೈ ತಪ್ಪಿಸಿದವರು ಇದ್ದಾರೆ. ದೆಹಲಿನಲ್ಲಿ ಪ್ರಾಮಿಸ್ ಕೊಟ್ಟು ಅದನ್ನು ಮಿಸ್ ಮಾಡಿದವ್ರು
ನೋಡಿದ್ದೀವಿ. ಆದರೆ ನಮೋ ಬ್ರಿಗೇಡ್ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮುಗಿದ ಕೂಡಲೇ, ಇದರ ಕೆಲಸ ಮುಗಿದ ಕೂಡಲೇ ಇದನ್ನು ವೈಂಡ್ ಆಫ್ ಮಾಡಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡೆ ನಮೋ ಬ್ರಿಗೇಡ್ ಮಾಡಿದ್ದೀವಿ. ತುಂಬ ಚಿಕ್ಕ ಮಾತಿನಲ್ಲಿ, ತುಂಬ ಚಿಕ್ಕ ಅಂಶದಲ್ಲಿ ಹೇಳಬೇಕು ಅಂತಂದರೆ, ನಮೋ ಬ್ರಿಗೇಡ್ ಇವತ್ತು ನಮೋ ಸಂಚಾರ್ ಶುರು ಮಾಡಿದೆ. ದಾವಣಗೆರೆಯಲ್ಲಿ ನರೇಂದ್ರ ಮೋದಿಯವರ ವಿಡಿಯೋವನ್ನು ಹೊತ್ಕೊಂಡು ಹೋಗುವಂಥ ಒಂದು ಟೆಂಪೋ ಟ್ರಾವೆಲರ್ ಹಳ್ಳಿಯಿಂದ ಹಳ್ಳಿಗೆ ಸುತ್ತಾಡುತ್ತೆ. ಅದು ನಮೋ ಬ್ರಿಗೇಡ್ನ ಕೊಡುಗೆ. ಇನ್ನು ಕೆಲವೇ ದಿನಗಳಲ್ಲಿ ನಮೋ ರಥ ಒಂದು ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ನರೇಂದ್ರ ಮೋದಿಯವರು ಏತಕ್ಕೆ ಪ್ರಧಾನಿ ಆಗಬೇಕು ಅನ್ನುವಂಥ ಚಿಂತನೆಯನ್ನು ಕೊಡ್ಲಿಕ್ಕೆ ಹೊರಟಿದೆ. ನಾವುಗಳು ಸೇರಿಕೊಂಡು ನಮೋ ಭಾರತ್ ಅನ್ನುವಂಥ ಚಿಂತನೆಯ ಮೂಲಕ, ಗೀತ ಕಥನದ ಮೂಲಕ ರಾಜ್ಯವನ್ನು ತಲುಪೋ ಪ್ರಯತ್ನ ಮಾಡ್ತಿದ್ದೀವಿ. ನಮೋ ವಾಣಿ ಅನ್ನುವಂಥ ಒಂದು ಮ್ಯಾಗ್ಝಿನ್ ಶುರು ಮಾಡಿದ್ದೀವಿ. ತಿಂಗಳಿಗೊಂದರಂತೆ ಈ ಮ್ಯಾಗ್ಝಿನ್ ರಿಲೀಸ್ ಆಗುತ್ತೆ. ನಮೋ ಬ್ರಿಗೇಡ್ ಮಾಡಿರುವಂಥ ಕೆಲಸಗಳನ್ನು ಹೊತ್ತಿರುವಂಥ ಈ ಪತ್ರಿಕೆಯನ್ನು ನೀವು ನೋಡ್ತೀರಿ. ನಮೋ ಸುನೋ, ನೀವು ಮನಸ್ಸು ಬಂದಾಗ ಒಂದು ನಂಬರ್ ಡಯಲ್ ಮಾಡಿದರೆ ನರೇಂದ್ರ ಮೋದಿಯವರ ಮಾತನ್ನು ಕೇಳಬಹುದಾದಂಥ ಒಂದು ವ್ಯವಸ್ಥೆಯನ್ನು ನಮೋ ಬ್ರಿಗೇಡ್ ಮಾಡಿಕೊಟ್ಟಿದೆ. ಇಷ್ಟಕ್ಕೆ ನಿಲ್ಲದೆ ಒಂದು ಹೆಜ್ಜೆ ಮುಂದೆ ಹೋಗಿ ನಮೋ ರೇಡಿಯೋನು ಕೂಡ ಲಾಂಚ್ ಮಾಡಿ, ರೇಡಿಯೋ 2020.in ಅನ್ನೋದನ್ನು ನಾವು ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಅದನ್ನು ಲಾಂಚ್ ಮಾಡಿದ್ವಿ. ಈ ರೇಡಿಯೋ 2020 ಒಂದು ಎಲ್ಲ ನರೇಂದ್ರ ಮೋದಿಯವರ ಕುರಿತಂಥ ಎಲ್ಲ ವಿಚಾರಗಳನ್ನು ಜನರಿಗೆ ತಲುಪಿಸಬಲ್ಲಂತ ಬಹುಶಃ ಈ ದೇಶದ 2ನೇ ರೇಡಿಯೋ ಅನ್ನುವಂಥ ಹೆಮ್ಮೆ ನಮಗಿದೆ. ಹಿಂದಿನಲ್ಲಿ ಬಿಟ್ಟರೆ ಕನ್ನಡದಲ್ಲಿ ಮಾತ್ರ ಇಂಥದ್ದೊಂದು ರೇಡಿಯೋ ಇದೆ, ಅದನ್ನು ನಮೋ ಬ್ರಿಗೇಡ್ ಮಾಡಿದೆ ಅನ್ನೋದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇಷ್ಟೇ ಅಲ್ಲದೆ ನರೇಂದ್ರ ಮೋದಿಯವರ ಕುರಿತಂತೆ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಹೆಚ್ಚು ಕಡಿಮೆ ಅದನ್ನು ಲೈವ್ ಮಾಡೋ ಸಂಪ್ರದಾಯವನ್ನು ನಮೋ ಬ್ರಿಗೇಡ್ ಹೊತ್ತುಕೊಂಡಿದೆ. ಇವತ್ತಿನ ಕಾರ್ಯಕ್ರಮವೂ ಕೂಡ ವೆಬ್ಕಾಸ್ಟ್ ಆಗ್ತಿದೆ. ಜಗತ್ತಿನಾದ್ಯಂತ ಜನ ಇವತ್ತಿನ ಕಾರ್ಯಕ್ರಮವನ್ನು ನೋಡಬಹುದಾದ ವ್ಯವಸ್ಥೆಯನ್ನ ನಮೋ ಬ್ರಿಗೇಡ್ ಕಲ್ಪಿಸಿಕೊಟ್ಟಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ತೀವಿ. ಒಟ್ಟಾರೆ ಎಲ್ಲದರ ಉದ್ದೇಶ ಒಂದೇ. ಈ ರಾಷ್ಟ್ರ ತುಂಬ ಸಂಕಷ್ಟದಲ್ಲಿದೆ, ಈ ರಾಷ್ಟ್ರ ತುಂಬ ಸಮಸ್ಯೆಯಲ್ಲಿದೆ. ಇಲ್ಲಿಂದ ಈ ರಾಷ್ಟ್ರವನ್ನು ಹೊರಗೆ ತರಬೇಕು ಅಂತಂದರೆ ಒಂದೇ ಒಂದು ಮಾರ್ಗ, ಅದು ನರೇಂದ್ರ ಮೋದಿ ಪ್ರಧಾನಿಯಾಗುವ ಮಾರ್ಗ ಮಾತ್ರ. ಅದಕ್ಕೋಸ್ಕರ ಇರುವಂಥ ಒಂದೇ ಒಂದು ಮಂತ್ರ, ಅದು ನಮೋ ಮಂತ್ರ. ಈ ಮಂತ್ರವನ್ನು ಜಪಿಸ್ತಾ ನಾವಿವತ್ತು ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡುವ ಹಿಂದೆ ಓಡ್ತಾ ಇದ್ದೀವಿ. ಆ ಓಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇದೆ. ಆ ಓಟಕ್ಕೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಅತ್ಯಂತ ಪ್ರೀತಿಯಿಂದ ಬೆಂಬಲ ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಡ್ತಾರೆ. ನಾವು ಈ ಕಾರ್ಯಕ್ರಮದ ಉದ್ದಕ್ಕೂ ಅವರ ಮಾತುಗಳನ್ನು ಕೇಳಿ ನಮ್ಮ ಪ್ರಶ್ನೆಗಳನ್ನು ಕೇಳುವಂಥ ಅವಕಾಶವೂ ಇರುತ್ತೆ. ಹೀಗಾಗಿ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಪ್ರೀತಿಯಿಂದ ವಂದಿಸ್ತೇನೆ. ವಂದೇ ಮಾತರಂ. ಜೈ ಹಿಂದ್. Thank you, Sulibaleji, for welcoming the today's guest. In November 2012, our Union Minister of Minority Affairs announced that Maulana Azad Foundation was setting up 5 universities across India, and one of them would be established at Srirangapatna, and it would be named after Tipu Sultan, the 18th century ruler. Naming things after the dead people is one of the ways to preserve their deeds, their ideals and their legacy. But what is the Tipu's records on these parameters? The myth of Tipu as a great warrior, a humanist and a tolerant ruler is one of the more enduring myths that continue to float around. But we need to remind ourselves again, we need to set the record on Tipu straight before we even name something in his honor. Shri Sandeep Balakrishnan has made an attempt to enlighten us about the life of Tipu Sultan in his book Tipu Sultan, the Tyrant of Mysore. This book is a humble endeavor to do just that, set the record straight on Tipu, starting with his full name, Tipu Sultan. Now I request Shri Dr. Subramanian Swami to release the book. I also request Shri Sandeep Balakrishnan, the author of the book, to come forward and join the chief guest. ಸಂದೀಪ್ ಬಾಲಕೃಷ್ಣನ್ ಅವರು ಒಬ್ಬ ಅಪರೂಪದ ವ್ಯಕ್ತಿ. ಸಂದೀಪ್ ಬಾಲಕೃಷ್ಣನ್ ಬಹುಶಃ ದೇಶ ಕಂಡ 100 ಬ್ಲಾಗರ್ಗಳು ಅಂತ ಏನಾದರೂ ಇಟ್ಟರೆ ಅದರಲ್ಲೂ ಕೂಡ ಅತ್ಯಂತ ಹೆಚ್ಚು ಹೆಸರು ಮಾಡಿರುವಂಥ ಅಪರೂಪದ ಬ್ಲಾಗರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಸಂದೀಪ್ ಬಾಲಕೃಷ್ಣನ್ ಅವರು ಇಡೀ ದೇಶ ಮೆಚ್ಚುಗೆಗೆ ಪಾತ್ರವಾಗುವಂಥ ವ್ಯಕ್ತಿ. ಅವರನ್ನು ಪ್ರೀತಿಯಿಂದ ಸ್ವಾಗತ.
ಸಂದೀಪ್ ಬಾಲಕೃಷ್ಣನ್ ಅವರಿಗೆ ಈ ಬೊಕೆಯನ್ನು ಕೊಟ್ಟು ನಮ್ಮ ನಮೋ ಬ್ರಿಗೇಡ್ನ ಕಾರ್ಯಕರ್ತರು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತಾನೆ. ಈ ಇಡೀ ಪುಸ್ತಕ ಟಿಪ್ಪು ಸುಲ್ತಾನ್ ಹೇಗೆ ಮೈಸೂರನ್ನು ಧ್ವಂಸ ಮಾಡಿದಂಥ ವ್ಯಕ್ತಿ ಅನ್ನೋದರ ಕುರಿತಂತೆ ಇರುವಂಥ, ಆತನ ಕುರಿತಂತೆ ಇರುವಂಥ ಅನೇಕ ಭಾವನೆಗಳನ್ನು, ನಮಗಿರುವಂಥ ಏನೇನು ವಿಚಾರಗಳಿವೆ ಅದರ ಕುರಿತಂತೆ ವಿಸ್ತೃತವಾದ ವಿಚಾರಗಳನ್ನು ಒಳಗೊಂಡಂಥ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಈ ಹೊತ್ತಿನಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಇವತ್ತು 175 ರೂಪಾಯಿಯ ಈ ಪುಸ್ತಕ 100 ರೂಪಾಯಿಗೆ ಸಿಗ್ತಾ ಇದೆ. ಆಸಕ್ತರು ಇದನ್ನು ಕೊಂಡುಕೋಬೇಕು ಅಂತ ವಿನಂತಿಸ್ಕೋತೇವೆ. ಧನ್ಯವಾದ. Thank you, Sri Sandeep Balakrishnan ji. Now I request A. Raghavendra Rao to say few words addressing the gathering. Respected parliamentarian, a dynamic revolutionary leader, Dr. Subramania Swamy, a voracious orator, Chakravarti Sulibele, Alights of Mangalore, media members and all invitees. When I was asked to come and preside or be the chief guest in this function, I was thinking what is the relationship between me and the Namo Brigade. Then I could make out Namo, it represents humbleness. It represents Narendra Modi, both first words. And it represents so many, if you start expanding it, it gives so many meaning. And I thought I should certainly associate with this program, particularly when Dr. Subramania Swamy is here. Because it was my proud privilege to be with him in 3 meetings. Once it was in the Chambers meeting in Mangalore, second time in Sanganiketan, and third time I am associating myself in this meeting today. I tell you, it is a pleasure to hear him. A learned man, no doubt about it, and a very dynamic, voracious speaker. What we want now at this crucial time, it is such leaders who should take a lead to educate the people. These are the days, challenging days of the youth. The youth should take the power, because today you must be knowing more than 60% of the working force in India is between the age of 18 to 50. And if this time, if we do not elect a proper leader who is dynamic, who can really give result, who can give the leadership for the world, and who can uplift the entire country in the eyes of in the international eyes, I tell you that we will be failing our duty in opting for the proper leader. See, for this purpose, Dr. Subramania Swamy is creating a crusade, I tell you. Throughout the country he is doing the job, and it is no matter, we are not worried about any party or anything. What we want today is a proper leader who can take us up, who can see that there is a constructive thinking throughout the country. What we find today is every day you open the newspaper front page, you find so many terrorism or rape or some other thing only. How can we uplift the country? It is only the moral background. Everyone has got a moral right to come up, to bring up the country, and you have to do it only by seeing a proper leader is there to follow us. What is required in the qualities of a leader? It is dedication. He should be able to carry the entire population behind him. He should be able to understand the difficulties of the public. He should be able to sympathize. He should have the patience to hear the public. He should act in the welfare of the public. And it should be a dedicated sacrifice to the country. And think now, and you are giving, Dr. Subramania Swamy is giving enough material to find out who should be your next leader to the country, who can give a proper lead to proper development, both
economically, scientifically, culturally, and morally. The one person who can lead the country should be opted to lead it, and all of us should, particularly younger generation, should follow a leader to see that the country is going up in the eyes of the public, and these challenging days we should be able to successfully face. This can be done only by the people who can think in a constructive way, productive way, and is prepared to sacrifice for the purpose of the nation. With this, I thank the NAMO Brigade office bearers for having given me the proud privilege of being with you on this occasion, especially when an voracious leader like Dr. Subramania Swamy is with us. I think I do not need any more interaction, and I do not want to stand in between him and you.